ಗುಡ್ ಮಾರ್ನಿಂಗ್ ಮಗ, ಹೇಗಿದ್ದೀರಾ? ನಾನು ನಿಮ್ಮ ರವಿ. ನೀವು ನೋಡ್ತಾ ಇದ್ದೀರಾ ರವಿ ಬ್ಲಾಗ್ಸ್ ನೆಲಮಂಗಲ. ಗುರು, IPL ಆಕ್ಷನ್ಗೆ ಏನಾದರೂ ವಿರಾಟ್ ಕೊಹ್ಲಿ ಬಂದ್ಬಿಟ್ರೆ ಮಿನಿಮಮ್ ಇಂದ ಬೇಸ್ ಪ್ರೈಸ್ 2 ಕೋಟಿ, ಅಲ್ಲಿಂದ ಎಷ್ಟರವರೆಗೂ ಬಿಡ್ ಆಗ್ಬೋದು ಅಂತ ಒಂದು IPL ಆಕ್ಷನ್ ಅವರು ಹೇಳಿದ್ದಾರೆ. ಅದೇನಂತ ಹೇಳೋಕ್ಕೂ ಮುಂಚೆ ನೀವೇನಾದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ದ. ಏನಾದರೂ ವಿರಾಟ್ ಕೊಹ್ಲಿ ಏನಾದರೂ IPL ಆಕ್ಷನ್ 2025 ಬಂದ್ಬಿಟ್ರೆ ಮಿನಿಮಮ್ ಅಂದ್ರೂ 30 ಕೋಟಿಗೆ ಹೋಗ್ಬಿಡ್ತಾರೆ ಗುರು. ಇದನ್ನ ಬೀಟ್ ಮಾಡಕ್ ಯಾವನ್ ಕೈಲೂ ಆಗಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಆಗಿ ಕೊಟ್ಬಿಡೋರು IPL ಆಕ್ಷನ್ ಅವರು. ಆದ್ರೆ ವಿರಾಟ್ ಕೊಹ್ಲಿ IPL ಆಕ್ಷನ್ ಬರ್ತಾರ ಅನ್ನೋದೇ ಡೌಟ್. ಯಾಕೆಂದ್ರೆ ಲಾಯಲ್ಟಿ ಅನ್ನೋದು ಅವರ ಎದೆಯಲ್ಲಿ ಕುಂತ್ಕೊಂಡ್ಬಿಡದೆ. ನಾನು ಆಡಿದ್ರೆ RCBನೇ ರಿಟೈರ್ಮೆಂಟ್ ಆದ್ರೂ RCBನೇ ಲಾಸ್ಟ್ ಅಂತ ಫೈನಲ್ ಆಗಿ ಅವರು ಸ್ಟೇಟ್ಮೆಂಟು ಕೊಟ್ಬಿಡೋದೆ. ಲಾಯಲ್ಟಿ ಮ್ಯಾಟ್ರ್ ಆಗುತ್ತೆ ಅನ್ನೋದು. ಅದು ಬಿಟ್ಟು IPL ಆಕ್ಷನ್ಗೆ ಬರ್ತಾರೆ ಅನ್ನೋದು ಡೌಟು. ಆದ್ರೆ IPL ಆಕ್ಷನ್ಗೆ ಬಂದ್ರೆ ಮಾತ್ರ ಅವ್ರನ್ನ ಬೀಟ್ ಮಾಡೋ ತಾಕತ್ ಯಾವ ನನ್ನ ಮಗಂಗೂ ಇಲ್ಲ ಅಂತಾನೆ ಹೇಳ್ಬೋದು. ಇದೊಂಥರ ಭಯಂಕರ ಸುದ್ದಿನೇ ಅಂತ ಹೇಳ್ಬೋದು. ಈ 30 ಕೋಟಿ ಎಲ್ಲ ಅವ್ರಿಗಿರೋ ಕ್ರೇಜ್ಗೆ ಅದನ್ನು ಕಡಿಮೆ ಅಂತಾನೆ ಹೇಳ್ಬೋದು. ಬಟ್ ಭಯಂಕರ ಇರುತ್ತೆ IPL ಆಕ್ಷನ್ಗೆ ಅಂದ್ಬಿಟ್ರೆ. ಎಲ್ಲ ಟೀಮ್ ನನಗೆ ಬೇಕು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ನನಗೆ ಬೇಕು ಅಂತ ಉತ್ಸಾಹದಿಂದ ಕೊಟ್ಕೊಳ್ಳೋಕ್ಕೂ ವಿರಾಟ್ ಕೊಹ್ಲಿ ನೋಡ್ತಾರೆ ಅಂತ ಹೇಳ್ಬೋದು. ಫೈನಲ್ ಆಗಿ ನೀವು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, RCB ಬಿಟ್ಟು IPL ಆಕ್ಷನ್ಗೆ ಬರ್ತಾರಾ ವಿರಾಟ್ ಕೊಹ್ಲಿ 2025ಗೆ ಅಂತ. ಸೊ ಇದಾಗಿದ್ದು ಇವತ್ತಿನ ವಿಡಿಯೋ. ಸಿಗೋಣ ಮುಂದೆ. ನೋಡಿದ್ರಿ, ಬಾಯ್.